ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಮಹಾಪ್ರದೋಷ, ಅದರಲ್ಲೂ ಭಾರ್ಗವ ವಾಸರ ಯುಕ್ತಾಯಾಮ್, ಈ ಲಕ್ಷ್ಮೀ ವಾಸರದಲ್ಲಿ ಬಂದಿರುವ ಈ ಪ್ರದೋಷಕ್ಕೆ ಶಿವನನ್ನು ಕುರಿತು ಜಪಿಸುವುದು. ನೀವೇನಾದ್ರೂ ಈ ಶುಕ್ರವಾರ ಈ ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ನಡೆಯುವ ಸಂದರ್ಭದಲ್ಲಿ ಇದ್ದರೆ, ಶಿವ ಅಲ್ಲಿ ತಾಂಡವ ಮಾಡುತ್ತಿರುವುದನ್ನ ಅಭಿಷೇಕ ರೂಪದಲ್ಲಿ ನೀವು ನೋಡಿದ್ದೆ ಆದರೆ ಅದು ಕೂಡ ಲಕ್ಷ್ಮೀ ವಾಸರಿಕ್ತಾಯ ಅಂತಹ ಲಕ್ಷ್ಮೀ ದಿನದಲ್ಲಿ ಈ ಪ್ರದೋಷ ಬಿದ್ದಾಗ ನೀವು ಅಲ್ಲಿ ಇದ್ರೆ ಇಲ್ಲಿಗೆ ಮಹಾಲಕ್ಷ್ಮಿ ಬರುತ್ತಾಳೆ. ಅಂತಹ ದಿನ ಇವತ್ತು ನೀವು ಶಿವನನ್ನು ಕುರಿತು ಐಶ್ವರ್ಯಕ್ಕೆ ಈಶ್ವರನೇ ಪ್ರಧಾನ. ಅದಕ್ಕಾಗಿ ಅಂತಹ ಐಶ್ವರ್ಯವನ್ನ ಪಡೆಯುವಲ್ಲಿ ನೀವು ಸಫಲರಾಗಬೇಕಾದ್ರೆ ಯಾವ ಉದ್ಯೋಗ ಮಾಡುತ್ತಿದ್ದೀರೋ, ಯಾರು ಟ್ರೇಡಿಂಗ್ ಮಾಡುತ್ತಿದ್ದೀರೋ, ಯಾರು ಟ್ರಾವೆಲ್ ಮಾಡುತ್ತಿದ್ದೀರೋ, ಯಾರು ನಿಮಗೆ ಸಂಬಂಧಪಟ್ಟ ವ್ಯವಹಾರ ವ್ಯಾಪಾರ ಆರ್ಥಿಕ ಅಭಿವೃದ್ಧಿಗೆ ಮಾಡುತ್ತಿರುತ್ತೀರೋ, ಇವತ್ತೊಂದಷ್ಟು ಬಿಡುವು ಮಾಡಿಕೊಳ್ತಾ ಶಿವನ ದೇವಸ್ಥಾನಕ್ಕೆ ನಿಮ್ಮ ಕೈಯಲ್ಲಿ ಏನು ಸೇವೆ ಆಗುತ್ತೋ ಅದನ್ನು ಕೊಡಿ. ಒಂದಷ್ಟು ಎಳನೀರು, ಬಿಲ್ಲಪತ್ರೆ, ಗಂಧ ಕೊಡ್ತೀರೋ, ಮಹಾ ಅದ್ಭುತ ನಡೆದೋಗುವಂಥದ್ದು ಈ ದಿನದಲ್ಲಿ. ಪ್ರೀತಿಯ ಬಂಧುಗಳೇ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ವಿಕ್ರಂಕರಣೆ. ಸುರಮಂದಿತರು ಮೂಲ ನಿವಾಸ ಶಯ್ಯಾ ಭೂತಲ ಮಜನಂ ವಾಸಃ ಸರ್ವ ಪರಿಗ್ರಹ ಭೋಗತ್ಯಾಗ ಕಸ್ಯ ಸುಖಂ ನ ಕರೋತಿ ವಿರಾಗಃ. ಎಲ್ಲೋ ದೇವಾಲಯದ ಹತ್ರನೋ ಮರ ಗಿಡಗಳ ಪಕ್ಕದಲ್ಲಿಯೋ ಎಲ್ಲೋ ಅವನಿಗೆ ಸಂಬಂಧಪಟ್ಟ ಒಂದು ಮರದ ಕೆಳಗಡೆ ವಿಶ್ರಾಂತಿಯನ್ನ ಪಡೆಯುತ್ತಾ ಆ ನೆಲವನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಳ್ಳುತ್ತಾ ಕೃಷ್ಣಾಜಿನವನ್ನೇ ಹೊದಿಕೆಯನ್ನಾಗಿ ಮಾಡಿಕೊಂಡಿರುವವನಿಗೆ ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನೇಕೆ, ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದವನಿಗೆ ಸುಖ ಬಯಸುವುದಲ್ಲೇನು, ಸುಖ ಬರುವುದಿಲ್ಲವೇನು? ಅವನಿಗೆ ಅದೇ ಪರಮ ಸುಖ. ಇನ್ಯಾವುದು ಆಶಾಪಾಶದಲ್ಲಿ ಅವನು ಕೊಚ್ಚು ಹೋಗುವುದರ ಬದಲಿಗೆ ಒಂದು ಮರದ ಕೆಳಗಡೆ ಆಶ್ರಯ ಪಡೆದು ಆ ನೆರಳಲ್ಲಿ ಭೂಮಿಯನ್ನ ಹಾಸಿಗೆ ಮಾಡಿಕೊಳ್ಳುತ್ತಾ ಅವನ ಬಳಿ ಇರುತ್ತದೆ ಕೃಷ್ಣಾರ್ಜುನವನ್ನೇ ಹೊತ್ತುಕೊಂಡು ಮಲಗಿರ್ತಾನಲ್ಲ, ಅವನಷ್ಟು ಸುಖಿ ಯಾರು? ಅವನ ಪರಮ ರಹಸ್ಯವಾಗಿರುವ ಆ ಸುಖಕ್ಕೆ ಕೃಷ್ಣನಾಮ ಜಪ ಮಾಡತಕ್ಕಂತಹದ್ದು. ಆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಬೆರೆಸಿ ಉಣ್ಣಬೇಕಾದ್ರೆ ಆಗುವ ಆ ಆನಂದವೇ ಬೇರೆ. ಯಾರ್ಯಾರು ಯಾವ್ದು ಹಿಡ್ಕೊಳ್ತಿರೋ ಆ ಮೂಲದಲ್ಲಿ ಅವರಿಗೆ ಪ್ರತಿಫಲ ಸಿಗುವುದು. ಶುಭಂಭೂಯ.